ಗುಡ್ ನ್ಯೂಸ್ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಇಂದು ಕೂಡ 30 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಸೊ ಆ ಒಂದು 30 ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕು. ಸೊ ಇದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ, ಸೊ ಬಹಳಷ್ಟು ಜನರಿಗೆ ಇನ್ನು 7ನೇ ಕಂತಿನ ಹಣ ಬಂದಿಲ್ಲ. ಅವ್ರು ಕೇಳ್ತಾ ಇದ್ದಾರೆ, ಸರ್ ಈಗಾಗಲೇ 7ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ, ಹಾಗಾದರೆ 8ನೇ ಕಂತಿನ ಹಣ ರಿಲೀಸ್ ಮಾಡ್ತಾ ಇದ್ದಾರೆ, ಹಾಗಾದರೆ ನಮಗೆ 7ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೂ ಕೂಡ ಉತ್ತರ ಇದೆ. ಸೊ ಎಲ್ಲ ಕೂಡ ಮಾಹಿತಿಯನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಮುಖಾಂತರ. ಸೊ ಹೀಗಾಗಿ ವಿಡಿಯೋವನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ಅದು ಇದು ಅಂತ ಏನು ಹೇಳಲ್ಲ, ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದುಬಿಡ್ತಾನೆ. ಮೊದಲು 7ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಸೊ ನೆಕ್ಸ್ಟು ಆ ಒಂದು 8ನೇ ಕಂತಿನ ಹಣ 30 ಜಿಲ್ಲೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರ, ಇಲ್ಲಿ 7ನೇ ಕಂತಿನ ಹಣ ಇನ್ನೂ ಕೂಡ ನಿಮಗೆ ಬಂದಿಲ್ಲ ಅಂದರೆ ವೇಟ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಈಗಾಗಲೇ ಬಹಳಷ್ಟು ಜನರಿಗೆ 7ನೇ ಕಂತಿನ ಹಣ ಈಗಾಗಲೇ ಹೋಗಿ ಮುಟ್ಟಿದೆ ಅಂತಲೇ ಹೇಳ್ಬೋದು. ಅದಕ್ಕಿಂತ ಇನ್ನೊಂದು ಏನಂದರೆ, ಈಗಾಗಲೇ ಪೆಂಡಿಂಗ್ ಅಂತ ಏನು ಹಣ ಉಳಿದಿದೆಯಲ್ಲ, 1ನೇ ಕಂತು ಆದಮೇಲೆ 2ನೇ ಕಂತು ಬಂದಿರಲ್ಲ ಒಬ್ಬೊಬ್ಬರಿಗೆ, 2ನೇ ಕಂತು ಆದಮೇಲೆ 3ನೇ ಕಂತು ಒಬ್ಬೊಬ್ಬರಿಗೆ ಬಂದಿರಲ್ಲ. ಈ ರೀತಿಯಾಗಿ ಟೋಟಲ್ ಆಗಿ 8 ಕಂತುಗಳಲ್ಲಿ 2ರಿಂದ 3 ಕಂತುಗಳು ಪೆಂಡಿಂಗೇ ಉಳಿದುಬಿಟ್ಟಿದೆ. ಸೊ ಹೀಗಾಗಿ ಆ ಒಂದು ಅಮೌಂಟು ಯಾವಾಗ ಬರುತ್ತೆ ಅಂತಲೂ ಕೂಡ ಕೇಳ್ತಾ ಇದ್ದೀರಿ. ಸೊ ಆ ಒಂದು ಅಮೌಂಟು ಒಂದು ಲಿಸ್ಟ್ ಕೂಡ ರೆಡಿ ಮಾಡಿ, ಎಷ್ಟು ಜನರಿಗೆ ಎಷ್ಟು ಅಮೌಂಟ್ ಉಳಿದಿರುತ್ತೆ ನೋಡಿ, ಆ ಒಂದು ಅಮೌಂಟು ಹಾಕಲಿಕ್ಕೆ ಇದೇ ತಿಂಗಳು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಸ್ವಲ್ಪ ಡಿಲೇ ಆಗ್ತಾ ಇದೆ. 7ನೇ ಕಂತಿನ ಹಣ ಇನ್ನೂ ಒಂದು ವಾರದವರೆಗೂ ಕೂಡ ಬರ್ತಾನೆ ಇರುತ್ತೆ. ಯಾರಿಗೆ ಬಂದಿಲ್ಲ ನೋಡಿ, ಸೊ ಅವರು ಈ ಒಂದು ವಾರದವರೆಗೆ ವೇಟ್ ಮಾಡಿ, ಆ ಅಮೌಂಟ್ ಬಂದೇ ಬರುತ್ತೆ. ಬಂದಮೇಲೆ ಕಮೆಂಟ್ ಮುಖಾಂತರ ಕೂಡ ಹೇಳಿ, ಬಂದಿಲ್ಲ ಅಂದರೂ ಸಹಿತ ಹೇಳಿ, ನೋಡೋಣ ಇನ್ನೂ ಎಷ್ಟು ಜನರು ಬಾಕಿ ಇದ್ದಾರೆ ಅಂತ. ಈಗ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಅನ್ಕೋತಾನೆ. 7ನೇ ಕಂತಿನ ಹಣ ಒಂದು ವಾರ ವೇಟ್ ಮಾಡಿ, ಅಮೌಂಟ್ ಬಂದೇ ಬರುತ್ತೆ. ಇನ್ನೇನು ಭಾಳಷ್ಟು ಜನರೇನಿಲ್ಲ, ಒಂದು 20% ಅಷ್ಟೇ ಜನರಿದ್ದಾರೆ. ಇನ್ನು ಏನಿದೆ 8ನೇ ಕಂತಿನ ಹಣ 30 ಜಿಲ್ಲೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಒಂದೊಂದಾಗಿ ಆ ಒಂದು ಜಿಲ್ಲೆಗಳನ್ನ ಹೇಳ್ತಾ ಹೋಗ್ತಾನೆ. ಸೊ ನೀವು ಕರೆಕ್ಟಾಗಿ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಆಗ್ತಾ ಇದೆ. ಆಲ್ಮೋಸ್ಟ್ ಆಲ್ ಕರ್ನಾಟಕದಾದ್ಯಂತನೇ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ ಅಂತ ಅನ್ಬೋದು. ಸೊ ಆ ಒಂದು ಅಮೌಂಟು ನಿಮ್ಮ ಖಾತೆಗೆ ಜಮಾ ಆಗಲಿದೆ ಇಂದು 8ನೇ ಕಂತಿನ ಹಣ. ಯಾರ್ಯಾರಿಗೆ ಅಮೌಂಟ್ ಬರುತ್ತೆ ನೋಡಿ, ಸೊ ಅವರು ಕೂಡ ಕಮೆಂಟಲ್ಲಿ ಹೇಳಿ. ಅಮೌಂಟ್ ಬಂದಿಲ್ಲ ಅಂದರೂ ಸಹಿತ ಹೇಳಿ, ನೋಡೋಣ ಎಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇದೆ, ಎಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇಲ್ಲ ಎಂಬುದನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ, ಈ ರೀತಿಯಾದಂತಹ ಇಂಪಾರ್ಟೆಂಟ್ ಮಾಹಿತಿಗಳಿದ್ವು, ನಿಮಗೆ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ವಿಡಿಯೋ ಅರ್ಥ ಆಗಿದ್ರೆ, ಇಂಪಾರ್ಟೆಂಟ್ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತು ಮುಂದಿನ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬಾಯ್, ಬೇಟೆ ಫ್ರೆಂಡ್ಸ್.